ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಕಲಬುರಗಿ ಜಿಲ್ಲೆಯ ಎಂಎಸ್ಕೆ ಮಿಲ್ ಜಿಡಿಎ ಬಡಾವಣೆಯಲ್ಲಿ ಇದೇ ತಿಂಗಳ 17 ಮೇ 2026ರಂದು ಬುದ್ಧ ಬಸವ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ. ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರು ಆದ ವೈಜನಾಥ್ ಭಾವಿಕಟ್ಟಿ ಅವರು ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಜಿಡಿಎ ವಸತಿ ಗೃಹ ಬಡಾವಣೆಯಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗಿದೆ ಎಂದಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ದಿನಾಂಕ 17/5/2026ರಂದು ಸಂಜೆ 5:30 ಗಂಟೆಗೆ ಎಂಎಸ್ಕೆ ಜಿಡಿಎ ಬಡಾವಣೆ ಕೇಂದ್ರ ಬಸ್ ನಿಲ್ದಾಣಗಡೆ ಇರುವ ಈ ಒಂದು ಬಡಾವಣೆಯಲ್ಲಿ ನಾವು ಪ್ರತಿ ವರ್ಷ ಮಾಡಿದಂತೆ ಈ ವರ್ಷ ಕೂಡ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಜೊತೆಯಲ್ಲಿ ಬುದ್ಧ ಮತ್ತು ಬಸವ ಅವರ ಜಯಂತಿಯನ್ನು ಆಚರಣೆ ಮಾಡ್ಕೊತಾ ಬಂದಿದ್ದೇವೆ. ಅದೇ ರೀತಿ ಈ ವರ್ಷ ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಮತ್ತು ದೊಡ್ಡ ಕಾರ್ಯಕ್ರಮವಾಗಿ ಹೊರಹೊಮ್ಮಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಒಂದು ಪತ್ರಿಕಾಗೋಷ್ಠಿ ನಡೆಸಿದೆವು. ಅದೇ ರೀತಿ ಏನದಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮದ ಘನ ಉಪಸ್ಥಿತಿ ಪೂಜ್ಯ ಜ್ಞಾನಪ್ರಕಾಶ್ ಸ್ವಾಮೀಜಿ ಉರ್ಲಿಗದ್ದಿ ಮಠ ಮೈಸೂರು ಇವರು ಭಾಗವಹಿಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಉದ್ಘಾಟಕರಾಗಿ ರಾಧಾಕೃಷ್ಣ ದೊಡ್ಡಮನಿ ಸಾಹೇಬರು ಲೋಕಸಭಾ ಸದಸ್ಯರು ಕಲಬುರಗಿ ಇವರು ಕೂಡ ಆಗಮಿಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಘನ ಉಪಸ್ಥಿತಿಯನ್ನು ನಮ್ಮ ಈ ಒಂದು ಕಾರ್ಯಕ್ರಮದ ನಮ್ಮ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಲ್ಲಂಪುರಂ ಪಾಟೀಲ್ ಸಾಹೇಬರು ಏನಾದರೂ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಬಡಾವಣೆಯ ಮತ್ತು ಈ ಕಲಬುರಗಿ ಮಹಾನಗರ ಪೂಜ್ಯ ಪೌರರಾದಂಥ ಶ್ರೀಮತಿ ವರ್ಷಾ ಜೈನ್ ಅವರು ಕೂಡ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಇಡೀ ಕಲಬುರಗಿ ನಗರದಲ್ಲಿ ಇರ್ತಕ್ಕಂಥ ನಮ್ಮ ಬಡಾವಣೆಯ ನಾಗರಿಕರು ಮತ್ತು ಬುದ್ಧ ಬಸವ ಅಂಬೇಡ್ಕರ್ ಅವರ ಅನುಯಾಯಿಗಳು ಏನಾದರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬುದ್ಧ ಮತ್ತು ಬಸವ ಅಂಬೇಡ್ಕರ್ ಅವರ ತತ್ವಗಳನ್ನು ಪ್ರಸಾರ ಮಾಡಿ ಅವರ ಮಕ್ಕಳ ಜೀವನವನ್ನು ಉಜ್ವಲವಾಗಿ ಪ್ರಜ್ವಲಿಸಲಿ, ಕಂಗೊಳಿಸಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಮಕ್ಕಳಿಗೆ ಏನಾದಂದರೆ ಬುದ್ಧರ ತತ್ವಗಳನ್ನು ಪ್ರಸಾರ ಮಾಡಬೇಕಂತ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬಡಾವಣೆಯ ಶಕ್ತಿನಗರ್, CAB ಕಾಲನಿ, ಕಾಂತಾಲ್ 50, ಹೀರಾಪುರ್, KSRTC, ಅಶೋಕನಗರ್ ಈ ಎಲ್ಲ ಬಡಾವಣೆಯ ನಾಗರಿಕರು ಏನಾದರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನು ಸಕ್ಸಸ್ ಮಾಡಬೇಕಂತಕ್ಕಂಥ ಒಂದು ನಮ್ಮ ಮನವಿ ಏನಿದೆ. ನಮ್ಮ ಸಮಿತಿಯ ಜಿಡಿಎ ಬಡಾವಣೆಯ ನಮ್ಮ ಜಯಂತಿ ಸಮಿತಿ ಮತ್ತು ನಮ್ಮ ಬಡಾವಣೆಯ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಾವು ಏನದಂದರೆ ಮನವಿ ಮಾಡ್ಕೊಳ್ತಿದ್ದೆ. ಅದಕ್ಕೆಲ್ಲರೂ ಈ ಒಂದು ಕಾರ್ಯಕ್ರಮ ಬರಲಿ ಅಂತಕ್ಕಂಥದ್ದು ಏನದಂದರೆ ತಮ್ಮ ಮುಖಾಂತರ ಮನವಿ ಮಾಡ್ತಾ ಇದ್ದಕ್ಕೆ ಈ ಒಂದು ಜಯಂತಿಗೆ ತಾವೆಲ್ಲರೂ ಬರಲಿ ಅಂತೇಳಿ ನಾವು ಮತ್ತೊಮ್ಮೆ ಜಬಿ ಮಂದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹೆಸರು ಮಲ್ಲಿಕಾರ್ಜುನ್ ಮದಾನಿ, ಬಡಾವಣೆ ಅಧ್ಯಕ್ಷ ಸರ್. ಈ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರು ಯಾರು? ವೈಜನಾಥ್ ಭಾವಿಕಟ್ಟಿ ಅವರು ಸರ್. ಇಲ್ಲಿ ಸರ್ ನಾವು ತಮ್ಮದೇ ಆದಕ್ಕಂಥ ಪ್ರತಿಭೆಯಲ್ಲಿ ಬೆಳೆದಂಥ ಮಕ್ಕಳಿಗೆ ಏನದ ಅಂದರೆ 10ನೇ 12ನೇ ಮತ್ತು PUC ಮತ್ತು ಡಿಗ್ರಿ ಮಾಸ್ಟರ್ ಡಿಗ್ರಿಯಲ್ಲಿ 75ಕ್ಕಿಂತಲೂ ಪ್ರತಿಶತ ಅಂಕಗಳನ್ನು ಪಡೆತಕ್ಕಂಥ ಮಕ್ಕಳಿಗೆ ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಸಮಾಜದಲ್ಲಿ ಮತ್ತು ತಮ್ಮ ಸರ್ಕಾರಿ ನೌಕರಿಯಲ್ಲಿ ತಮ್ಮದೇ ಆದಕ್ಕಂಥ ಕೊಡುಗೆ ಕೊಟ್ಟಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ಒಳ್ಳೆಯ ಅಧಿಕಾರಿಗಳು ಸರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್, AEEಗಳು ಮತ್ತು ಪ್ರಿನ್ಸಿಪಲ್ ಆಗಿರ್ತಕ್ಕಂಥವ್ರು ಮತ್ತು ಕೆಲವು ಹೈಯರ್ ಅಂದರೆ ಉನ್ನತ ಹುದ್ದೆಗಳಲ್ಲಿ ಪ್ರಮೋಷನ್ ತೆಗೆದುತಕ್ಕಂಥ ನಮ್ಮ ಬಡಾವಣೆಯ ಸರ್ಕಾರಿ ನೌಕರಿಗೆ ನಾವು ಸನ್ಮಾನ ಇಟ್ಕೊಂಡಿದ್ದೇವೆ ಸರ್. ಅದರ ಜೊತೆಲಿ ಈ ಒಂದು ಬಡಾವಣೆಯಲ್ಲಿ ಯಾವುದೇ ಜಾತಿ ಜನಾಂಗ ಅಂತಕ್ಕಂಥ ಭೇದ ಭಾವ ಇಲ್ಲ. ಇಲ್ಲಿ ಎಲ್ಲ ಸರ್ವ ಜನಾಂಗದ ಒಂದು ಹೂವಿನ ತೋಟ ಇದ್ದಂಗೆ ನಮ್ಮ ಬಡಾವಣೆ ಇದೆ ಸರ್. ಅದಕ್ಕಾಗಿ ನಾವು ಎಲ್ಲರಿಗೂ ಸೇರಿಸಿ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದ್ರ ಜೊತೆಲಿ ಏನದ ಅಂದರೆ ನಿವೃತ್ತರಿಗೂ ಮತ್ತು ಹೊಸದಾಗಿ ನೌಕರಿ ತೊಗೊಂಡಿರ್ತಕ್ಕಂಥ ಎಲ್ಲ ಒಂದು ಸರ್ಕಾರಿ ನೌಕರಿಗೂ ನಾವು ಸನ್ಮಾನ ಇಟ್ಕೊಂಡಿದ್ದೇವೆ ಸರ್. ಈ ನಮ್ಮ ಬಡಾವಣೆಯಲ್ಲಿ ಕಲಬುರಗಿಗೆ ಕಲಬುರಗಿಗೆ ಒಂದು ಒಳ್ಳೆಯ ಹೆಸರು ತಂದಿರ್ತಕ್ಕಂಥ ಈ ಒಂದು ಬಡಾವಣೆಗಿದೆ. ಯಾಕಂದರೆ ನೀವು ಮನೆಗೆ ಹುಡುಕಿಡಿದ್ರು MBBS ಹುಡುಗರು ಸಿಗ್ತಾರೆ, ಇಂಜಿನಿಯರಿಂಗ್ ಹುಡುಗರು ಸಿಗ್ತಾರೆ. ಈ ಒಂದು ಜಯಂತಿ ತಾವು ನೋಡಿರಬೇಕು. ಈ ಒಂದು ಜಯಂತಿ ಏನದ ಅಂದರೆ ಈ ಎಲ್ಲ ಜಯಂತಿಗಳು ಆಚರಣೆ ಮಾಡೋರು ಮಕ್ಕಳು, ಬಟ್ ಈ ಬಡಾವಣೆಯಲ್ಲಿ ವಿಶೇಷವಾಗಿ ಮಾಡ್ತಕ್ಕಂಥವ್ರು ನಾವು ಎಲ್ಲರೂ ನಿವೃತ್ತವರು ಇದ್ದೇವೆ ಸರ್. ಇಲ್ಲಿ ವಿಶೇಷ ಏನದ ಅಂದರೆ ಈ ಬಡಾವಣೆಯಲ್ಲಿ ಬುದ್ಧ ಮತ್ತು ಬಸವ ಮತ್ತು ಅಂಬೇಡ್ಕರ್ ಅವ್ರ ತತ್ವಗಳನ್ನು ಅಳವಡಿಸ್ಕೊಂಡು ಅವರ ಜೀವನದಲ್ಲಿ ಏನಾದರೂ ಒಳ್ಳೆಯ ಎಜುಕೇಷನ್ ಪಡ್ತಕ್ಕಂಥ ಮಕ್ಕಳು ಈ ಒಂದು ಇದರಲ್ಲಿ ಭಾಗವಹಿಸ್ತಾ ಇಲ್ಲ. ಇದರಲ್ಲಿ ವಿಶೇಷವಾಗಿ ಏನಾದ ಅಂದರೆ ನಿವೃತ್ತ ನೌಕರು ಭಾಗವಹಿಸ್ತಾರೆ. ಯಾಕಂದರೆ ನಮ್ಮ ಮಕ್ಕಳು ಬಾಬಾ ಸಾಹೇಬ್ ತತ್ವಗಳನ್ನು ಅಳಿಸ್ಕೊಂಡು ಅವರೆಲ್ಲ ಮುಂದೆ ಹೋಗಲಿಕ್ಕೆ ಒಳ್ಳೆಯ ಹಾದಿ ಮಾಡಿಕೊಟ್ರೆ ಇನ್ನೂ ಮುಂದೆ ಅವ್ರ ಜೀವನ ಇದೇ ರೀತಿ ಉಜ್ವಲವಾಗಲಿ, ಅವರೆಲ್ಲ ಮುಂದೆ ಒಳ್ಳೆಯ ಆಫೀಸರ್ ಆಗಲಿ ಅಂತಕ್ಕಂಥ ಅವ್ರು ಹಿಂಗೆ ಮುಂದುವರ್ಸಲಿ ಅಂಥೇಳಿ ನಮ್ಮ ಆಸೆ ಇದೆ ಸರ್. ಹೀಗಾಗಿ ನಾವು ಎಲ್ಲರೂ ನಿವೃತ್ತರು ಇದೊಂದು ನಾವು ಹಮ್ಮಿಕೊಂಡಿದ್ದೆವು. ಈ ಒಂದು ಕಾರ್ಯಕ್ರಮದಲ್ಲಿ ಸರ್ ನಮ್ಮ ಜಯಂತಿಯಲ್ಲಿ ಏನದ ಅಂದರೆ ಯಾವುದೇ DJ ಆಗಲಿ, ಕುಣಿತ ಆಗಲಿ, ಇನ್ನೊಂದು ಕಾರ್ಯಕ್ರಮಗಳು ಯಾವಿಲ್ಲ. ಬರೀ ತತ್ವಗಳು ಪ್ರಸಾರ ಆಗಬೇಕು. ಮಕ್ಕಳು ಏನದ ಅಂದರೆ ತಾವು ಅವ್ರ ತಲೆ ಹಾಕೊಂಡು ಅವರು ಬುದ್ಧರಂಗೆ ಬೆಳೀಲಿ, ಬಾಬಾ ಸಾಹೇಬ್ರಂಗೆ ಆಗಲಿ, ಬಸವಣ್ಣವ್ರು ಆಗಲಿ ಅಂತ ನಿಟ್ಟಿನಲ್ಲಿ ಇದೊಂದು ಕಾರ್ಯಕ್ರಮ ಜಯಂತಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಸರ್.
ಈ ಕಲಬುರಗಿ ನಗರದ ಎಲ್ಲ ಏನದ ನಾಗರಿಕರು ಈ ಒಂದು ಕಾರ್ಯಕ್ರಮ ಭಾಗವಹಿಸಲಿ ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಮುಖ್ಯ ಭಾಷಣಕಾರರಾಗಿ ಕೆ ವೆಂಕಟೇಶ್ ರಾಯಚೂರು ವಿಶ್ವವಿದ್ಯಾಲಯದ ಇವರು ಪ್ರೊಫೆಸರ್ ಆಗಮಿಸ್ತಾ ಇದ್ದಾರೆ ಸರ್. ವಿಶೇಷವಾಗಿ ಇವ್ರದ್ದು ಭಾಷಣ ಇದೆ ಸರ್. ಈ ಸಂದರ್ಭದಲ್ಲಿ ಬಡಾವಣೆಯ ಅಧ್ಯಕ್ಷರು ಆಗಿರುವಂತಹ ಮಲ್ಲಿಕಾರ್ಜುನ್ ಮಧಾನಿ, ಶಿವಶರಣಪ್ಪ ನಂದಗಿರಿ, ಅಶೋಕ್ ತಳಕೇರಿ, ಜಗನ್ನಾಥ್ ತಲ್ಕರ್, ಪರಮೇಶ್ವರ್ ಧನ್ನಿ, ವಿಠಲ್ ಸಜ್ಜನ್ ಉಪಸ್ಥಿತರಿದ್ದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆದರ್ಶಗಳು ಮತ್ತು ವಿಚಾರಧಾರೆಗಳು ಇಂದಿನ ಸಮಾಜಕ್ಕೆ ಅತ್ಯವಶ್ಯಕವಾಗಿದ್ದು ಯುವ ಪೀಳಿಗೆ ಅವುಗಳನ್ನು ಅಳವಡಿಸಿಕೊಳ್ಳಬೇಕು ಅಂತ ಮುಖಂಡರು ಅಭಿಪ್ರಾಯಪಟ್ಟಿದ್ದಾರೆ. ಶಶಿಕಾಂತ್ ಮಡಿವಾಳ, ಟಿವಿ 20 ಕನ್ನಡ, ಕಲಬುರಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.